ಸೇವಕರು ಆಗಿರುವಂತಹ ಕೊತ್ತಮಂಗಳ ಸುಬ್ರಹ್ಮಣ್ಯವರಿಂದ ಉಚಿತ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಳಬಾಗಿಲು PVG ಶಾಲೆಯಲ್ಲಿ ಮಕ್ಕಳ ಮುಖದಲ್ಲಿ ನಗು ಮೂಡಿತು. ಓ ದಾನಿಗಳ ಕೈಯಲ್ಲಿ ಜ್ಞಾನದ ಕಾಣಿಕೆ, ಸಮಾಜಕ್ಕೆ ಮಾದರಿಯ ಸೇವೆಯ ಕಾಣಿಕೆ. ದಾನವೇ ಧರ್ಮ, ಶಿಕ್ಷಣವೇ ದೀಪ. ದಾನವೇ ಧರ್ಮ, ಶಿಕ್ಷಣವೇ ದೀಪ. ಪುಸ್ತಕ ಕೊಟ್ಟರು, ಪೆನ್ನು ಕೊಟ್ಟರು, ಕಲಿಯುವ ಮಕ್ಕಳಿಗೆ ಕನಸು ಕಟ್ಟಿದರು. ಬಡವರ ಬದುಕಿಗೆ ಬೆಳಕಾದರು. ನಿಮಗೆಲ್ಲ ತುಂಬ ಅವಶ್ಯಕತೆ ಇದೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ನಮ್ಮ ಸಾರು ಹೆಡ್ಮಾಸ್ಟರ್ ಸಾರು ಒಂದು ಜೊತೆ ಭೇಟಿ ಕೊಟ್ಟಾಗ ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ ಕಡೆ ಬಂದಾಗ. ಸರಿ ಭೇಟಿ ಕೊಡೋಕೆ ನೋಡಿದಾಗ ತುಂಬ ಸಂತೋಷ ಆಯಿತು. ಏನಕ್ಕಪ್ಪ ಸಂತೋಷ ಅಂದರೆ ನಾನು ಕೂಡ ಮುಳಬಾಗಿಲಲ್ಲಿ ಒಂದು ಚಿಕ್ಕ ಸ್ಕೂಲ್ ಓದಿದ್ದೆ. ಹಳೆ ಬಿಲ್ಡಿಂಗ್ ನೋಡಿ ಹೊಸ ಬಿಲ್ಡಿಂಗ್ ನೋಡಿದಾಗ ತುಂಬ ಸಂತೋಷ ಆಯಿತು. ಇವತ್ತು ಈ ಸ್ಕೂಲ್ ನೋಡಿದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ ಥರನೇ ಇದೆ. ಇದು ಯಾರು ಮೆಚ್ಚೋಕ್ಕೆ ಹಾಗೂ ಯಾರು ನನಗೆ ಮಾಡೋಕ್ಕೆ ಹೇಳ್ತಾ ಇಲ್ಲ. ತುಂಬ ಒಂದೊಂದು ಫ್ಲೋರ್ ನೋಡ್ತಾ ಇದ್ದರೆ ತುಂಬ ಆಶ್ಚರ್ಯ ಆಗುತ್ತೆ, ತುಂಬ ಸಂತೋಷ. ಯಾರು ಇದಕ್ಕೆ ಭಾಗವಹಿಸಿದ್ದೀರಾ, ಇಲ್ಲಿರೋ ಅತಿಥಿಗಳಾಗಿರ್ಬೋದು, ಈ ಸ್ಕೂಲ್ಗೆ ಸೇವಾ ಕೊಟ್ಟವ್ರಿಗೆ, ಕಷ್ಟಪಟ್ಟವ್ರಿಗೆ ಸಂತೋಷ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಜೈ ಕರ್ನಾಟಕ. ಪ್ರೀತಿಯ ಮಕ್ಕಳೇ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಭಾಗದ ಉದಯೋನ್ಮುಖ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಜಬೀವುಲ್ಲಾ ಸಾರ್ ಅವರೇ, ರೋಷನ್ ಟ್ರಸ್ಟ್ನ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕೊತ್ತಮಂಗಳ ಗ್ರಾಮದ ಸುಬ್ರಹ್ಮಣ್ಯರವರೇ, ಬೆಳಕು ವೇದಿಕೆಯ ಅಧ್ಯಕ್ಷರೇ ಹಾಗೂ ವಿಶೇಷವಾಗಿ ಮಕ್ಕಳೇ ಸೈಲೆಂಟ್, ಮಕ್ಕಳ ಮಾತು ನಿಲ್ಲಿಸ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪ್ರಾಮಾಣಿಕ, ದಕ್ಷ, ಕ್ರಿಯಾಶೀಲ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸತೀಶ್ ಸಾರ್ ಅವರೇ, ಏನು ಈ ದಿನ ಇವತ್ತು ಈ ಕಾರ್ಯಕ್ರಮದಲ್ಲಿ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದಂಥ ದಾನಿಗಳ ಸ್ನೇಹಿತರುಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಸ್ನೇಹಿತರೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರೇ, ಯಾವುದೇ ಒಂದು ಸರ್ಕಾರಿ ಶಾಲೆ ಉಳಿಬೇಕಾದರೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಪಾತ್ರ ಬಹಳ ದೊಡ್ಡದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದಿನ ಶಿಕ್ಷಣ ಸಚಿವರಾಗಿರತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪನವರ
ಒಂದು ಆಡಳಿತದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ. ಎಲ್ಲ ಶಾಲೆಗಳಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಶಾಲೆಗೆ ಬೇಕಾಗಿರತಕ್ಕಂಥ ಯಾವುದೇ ಶೈಕ್ಷಣಿಕ ಪರಿಕರಗಳನ್ನು ಹಳೆ ವಿದ್ಯಾರ್ಥಿಗಳಿಂದ ಪಡೆಯಿರಿ ಹಾಗೂ ದಾನಿಗಳಿಂದ ಪಡೆದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತಕ್ಕಂಥದ್ದನ್ನು ಒಂದು ಆದೇಶವನ್ನು ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಮತ್ತು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈಗಲೂ ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಅನೇಕ ದಾನಿಗಳು ಮುಂದೆ ಬಂದಿದ್ದಾರೆ. ಆ ದಾನಿಗಳ ಸಾಲಿನಲ್ಲಿ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಸಾರ್ ಅವರು ಕೂಡ ಒಬ್ಬರು. ಅವರು ಏನು ತನ್ನ ಸ್ವಂತ ದುಡಿಮೆಯಲ್ಲಿ, ಅವರೇನು ಪಾಪ ದೊಡ್ಡ ಲ್ಯಾಂಡ್ ಮನೆಯಿಂದ ಬಂದಿರತಕ್ಕಂಥವ್ರಲ್ಲ, ಒಬ್ಬ ರಾಜಕಾರಣಿಯ ಮನೆತನದಿಂದ ಬಂದಿರತಕ್ಕಂಥವ್ರಲ್ಲ. ನಮ್ಮ ಹಾಗೆ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡ್ತಾ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರ ಸಂಪಾದನೆಯಲ್ಲಿ ಒಂದಿಷ್ಟು ಸರ್ಕಾರಿ ಶಾಲೆಗಳು ಉಳಿಸಿ ಬೆಳೆಸುವುದಕ್ಕೆ ದಾನವನ್ನು ಮಾಡ್ತಿದ್ದಾರೆ. ನಾನೀಗಾಗಲೇ 1 ವರ್ಷದ ಹಿಂದೆ ನಾನು ಅವರನ್ನ ದೂರವಾಣಿಯಿಂದ ಸಂಪರ್ಕ ಮಾಡಿದ್ದೆ. ಅವರು ಬಂಡಾರಹಳ್ಳಿ, ಕೊತ್ತಮಂಗಲ, ಉತ್ತನೂರು ಬೇರೆ ಬೇರೆ ಶಾಲೆಗಳಲ್ಲಿ ಪರಿಕರಗಳನ್ನು ವಿತರಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಾಗ ನಾನು ಅವರನ್ನು ಸಂಪರ್ಕ ಮಾಡಿದಾಗ, ಸರ್ ನಿಮ್ಮ ಶಾಲೆಗೆ ಒಂದ್ಸಾರಿ ನಾನು ಬರ್ತೇನೆ, ನನ್ನ ಕೈಲಿ ಆಗಿದ್ದಂತರ ನಾನು ಮಾಡ್ತೇನೆ ಸರ್ ಅಂತ ಹೇಳಿದ್ರು. 1 ವಾರದಿಂದ ಅವರು ಬಂದು ನಮ್ಮನ್ನು ಸಂಪರ್ಕ ಮಾಡಿ, ಸರ್ ನಾವು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಂದಿಷ್ಟು ಬಡ ಮಕ್ಕಳಿಗೆ ನಾನು ಪರಿಕರಗಳನ್ನು ವಿತರಣೆ ಮಾಡ್ತೀನಿ ಸರ್ ಅಂತೇಳಿ ಹೋದರು. ನೆನ್ನೆನೆ ತಂದವರೆಲ್ಲ ಪರಿಕರಗಳನ್ನು ಶಾಲೆಯಲ್ಲಿ ಇಟ್ಟು ಇವತ್ತು ಅವರ ಕೈಯಾರೆ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಸತೀಶ್ ಸಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕೌನ್ಸಿಲರ್ ಅವರ ಮುಂದಾಳತ್ವದಲ್ಲಿ ನಿಮ್ಮೆಲ್ಲರೂ ಕೂಡ ಇವತ್ತು ಪರಿಕರಗಳನ್ನು ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಲಿ, ಮತ್ತಷ್ಟು ಶಾಲೆಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸ ಅವರು ಮಾಡಲಿ ಅಂತೇಳಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳ ನಾಳೆ ಸುಮಾರು 3 ಗಂಟೆಗೆ ಮತ್ತೊಬ್ಬ ದಾನಿಗಳು ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ದಾರೆ. LKG ಮತ್ತು UKG ಹಾಗೂ 1ನೇ ತರಗತಿಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ರಾಜಸ್ಥಾನದಿಂದ ಒಬ್ಬ ದಾನಿಗಳು ಬರ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ಒಂದು ಎಜುಕೇಷನ್ ಕಿಟ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿ ಬ್ಯಾಗು, ಅದರಲ್ಲಿ ಒಂದಿಷ್ಟು ನೋಟ್ಬುಕ್ಸು, ಜಾಮಿಟ್ರಿ ಇವೆಲ್ಲವನ್ನು ಒಳಗೊಂಡಂತಹ ಒಂದು ಎಜುಕೇಷನ್ ಕಿಟ್ ಅನ್ನು ನಾವು ಆಗಸ್ಟ್ 15ನೇ ತಾರೀಕು ಆ ದಾನಿಗಳ ಮುಖಾಂತರ ನಿಮಗೆ ಇಡ್ತಿದ್ದೇವೆ. ಹಾಗೆ ಆ ದಿನ ಮತ್ತೊಬ್ಬ ದಾನಿಗಳು ಕೂಡ ಟ್ರ್ಯಾಕ್ ಶೂಟ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಏನು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ನಾವು ಚಾಚೂ ತಪ್ಪದೆ ನಮ್ಮ ಶಾಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನು ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಬಳಸ್ಕೊಂಡು ನೀವು ಉತ್ತಮ ವಿದ್ಯಾರ್ಜನೆಯನ್ನು ಪಡಿಬೇಕಂತೇಳಿ ಆ ಗುಂಡಪ್ಪ ತಾತನವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ಈ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಸಾರ್ ಅವರಿಗೂ ಹಾಗೂ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹತ್ಕುಂಟೆ ಸುಬ್ರಹ್ಮಣ್ಯ ಸಾರ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮದವರಿಗೂ ಅಭಿನಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಶಿಕ್ಷಣವೇ ಶಕ್ತಿ ಎಂದು ತೋರಿದರು. ನನ್ನ ಮನೆಗೂ ಬಂತು ಹೊಸ ನಂಬಿಕೆ,
ನಾಳೆಯ ದಾರಿಗೆ ಇವರು ದೀಪಿಕೆ. ಮುಳಬಾಗಿಲು ವಿವಿಜಿ ಶಾಲೆಲಿ ಮಕ್ಕಳ ಮುಖದಲ್ಲಿ ನಗು ಮೂಡಿತು. ಓ ಕಾಣಿಗಳ ಕೈಯಲ್ಲಿ ಜ್ಞಾನದ ಕಾಣಿಕೆ, ಸಮಾಜಕ್ಕೆ ಮಾದರಿಯ ಸೇವೆಯ ಕಾಣಿಕೆ. ದಾನವೇ ಧರ್ಮ, ಶಿಕ್ಷಣವೇ ದೀಪ. ದಾನವೇ ಧರ್ಮ, ಶಿಕ್ಷಣವೇ ದೀಪ. ಕೈ ಹಿಡಿದ ದಾನಿಗಳ ಹೃದಯ ದೊಡ್ಡದು, ಕರುಣೆಯ ದಾರಿಯವರ ಹೆಜ್ಜೆ ಗುರುತು. ನಗುವಿನ ಕಾಣಿಕೆ ಮಕ್ಕಳ ಕಣ್ಣಲ್ಲಿ, ಹೊಸ ಭರವಸೆ ಮೂಡಿತು ಮನದೊಳಲಿ. ಬಿರುಗಾಳಿ ಬಂದರು ಇವರು ನಿಂತರು, ಕಣ್ಣೀರು ತೊಳೆದು ಕನಸು ಬೆಳೆಸಿದರು. ಮುಳಬಾಗಿಲು ದಿವಿಜಿ ಶಾಲೆಲಿ ಮಕ್ಕಳ ಮುಖದಲ್ಲಿ ನಗು ಮೂಡಿತು. ಆ ದಾನಿಗಳ ಕೈಯಲ್ಲಿ ಜ್ಞಾನದ ಕಾಣಿಕೆ, ಸಮಾಜಕ್ಕೆ ಮಾದರಿಯ ಸೇವೆಯ ಕಾಣಿಕೆ. ದಾನವೇ ಧರ್ಮ,